ಹಸಿವಾದಾಗ ಹೇಗೆ ಫೀಲ್ ಆಗುತ್ತೆ ಡಾಕ್ಟ್ರೆ ನನಗೆ ಅಂತ ಪ್ರಶ್ನೆ ಕೇಳಿದವರಿದ್ದಾರೆ. ಮಧ್ಯದಲ್ಲಿ ಒಂದು ಸಣ್ಣ ಬಿಸ್ಕೆಟ್ ತಿಂದೆ, ಇಷ್ಟು ಕಾಲು ಲೋಟ ಕಾಫಿ ಕುಡಿದೆ, ಬೆಡ್ ಕಾಫಿ, ಬೆಡ್ ಟೀ, ಹಾಸಿಗೆಯಲ್ಲೇ ಕೂತ್ಕೊಂಡು ಕಾಫಿ ಟೀ ಕುಡಿಯುವಂಥದ್ದು ಇದೆ. ಇದೆಲ್ಲ ತಪ್ಪಾಗತ್ತೆ. ಯಾವತ್ತೂ ಒಂದೊಂದಿನ ಬ್ರೇಕ್ಫಾಸ್ಟಿನ ಬದಲು ಹೊಟ್ಟೆ ತುಂಬ ಹಣ್ಣು ತಿಂತೀನಿ, ಏನೂ ಸಮಸ್ಯೆ ಇಲ್ಲ. ನಿತ್ಯವೂ ಅದೇ ಮಾಡಬೇಡಿ. 4 ಗಂಟೆಗೆ 5 ಗಂಟೆಗೆ ಎದ್ದ ವ್ಯಕ್ತಿಗೆ 7 ಗಂಟೆಗೆ ಚೆನ್ನಾಗಿ ಹಸಿವಾಗಿರುತ್ತೆ. ಅವನು ಚೆನ್ನಾಗಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಬೇಕು. ನಮಸ್ಕಾರ. ಆಹಾರದಲ್ಲಿ ಆರೋಗ್ಯ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಬಡಕಿಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ತಿಂಡಿ ಆಯ್ತಾ? ಆಯಿತು. ಓಕೆ. ಏನು ಸ್ಪೆಷಲ್? ನಮ್ಮ ಮನೆಯಲ್ಲಿ ಸಾಮಾನ್ಯ ದೋಸೆ, ಇಡ್ಲಿ, ಉಪ್ಪಿಟ್ಟು, ಅನ್ನದಿಂದ ಮಾಡಿದಂಥದ್ದೇ ಯಾವ್ದಾದ್ರು ಒಂದು ಪ್ರಧಾನವಾಗಿ ಕಾರ್ಬ್ಸ್ ರೈಸ್. ಐ ಆಮ್ ಎ ರೈಸ್ ಈಟರ್. ಸೊ ನಮ್ಮ ಮನೆಯಲ್ಲಿ ಅದು ಪ್ರಧಾನ ಆಹಾರ ಆಗಿರೋದ್ರಿಂದ ಹೆಚ್ಚಾಗಿ, ಮತ್ತೆ ಕೆಲವೊಂದ್ಸಲ ಗೋಧಿ, ಮತ್ತೊಂದು ಸ್ವಲ್ಪ ಬೇಳೆಗಳು ನಾಲ್ಕು ಸೇರಿದ್ದು. ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಾಗಿರಬೇಕು. ಸೊ ನಾವು ತಿಂಡಿ ಬಗ್ಗೆ ಮಾತಾಡ್ತಿದ್ದೀವಿ. ಬ್ರೇಕ್ಫಾಸ್ಟ್ ನಮ್ಮ ದಿನದ ಮೊದಲ ಆಹಾರ, ಅಂದರೆ ನಿಮ್ಮ ಉಪವಾಸವನ್ನು ಬ್ರೇಕ್ ಮಾಡುವಂಥದ್ದು. ಸೊ ಆ ವಿಚಾರದ ಬಗ್ಗೆ ಮಾತಾಡ್ತಾ ನಮ್ಗೆ ತುಂಬಾ ಎಲಿಮೆಂಟ್ಸ್ ಬರುತ್ತೆ. ಕೆಲವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋರಿರ್ತಾರೆ, ಕೆಲವರು ರೆಗ್ಯುಲರಾಗಿ ಒಂದೇ ರೀತಿಯ ಬ್ರೇಕ್ಫಾಸ್ಟ್, ಈಗ ಓಟ್ಸ್ ಇರಬಹುದು ಅಥವಾ ಕಾರ್ನ್ಫ್ಲೇಕ್ಸು ಇತ್ಯಾದಿ ಬೇರೆ ಬೇರೆ ಅವ್ರದ್ದೇ ಅಂಥ ಡಯಟ್ಗಳನ್ನು ಫಾಲೋ ಮಾಡಿರ್ತಾರೆ. ಸೊ ಡಾಕ್ಟರ್ ಹತ್ರ ಕೇಳೋಣ, ನಮ್ಮ ದೇಹಕ್ಕೆ ಅಥವಾ ನಮ್ಮ ಊರಿಗೆ ತಕ್ಕ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಏನು? ನಾವು ಯಾವ ಊರಿಂದ ಬಂದಿರ್ತೀವೋ, ನಮ್ಮ ಕುಟುಂಬ ಯಾವ ಪರಂಪರೆ ಅಥವಾ ನಮಗೊಂದು ಸಂಪ್ರದಾಯ ಇರುತ್ತೆ, ಆಹಾರದ್ದು ಕ್ರಮ ಇರುತ್ತೆ. ಅಲ್ಲಿ ಯಾವ ಆಹಾರವನ್ನು ಅವರು ತಿಂತಾ ಇದ್ರೋ ಅದು ನಮಗೆ ಒಳ್ಳೆಯದು. ಆ ಸಮಯಕ್ಕೆ ಆ ಥರದ ಆಹಾರ ಒಳ್ಳೆಯದು. ಉದಾಹರಣೆಗೆ, ಈ ಉತ್ತರ ಭಾರತದಲ್ಲಿ ಬ್ರೇಕ್ಫಾಸ್ಟ್ ಮಾಡುವಂಥ ವಿಧಾನವೇ ಬೇರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಬ್ರೇಕ್ಫಾಸ್ಟ್ ಅನ್ನುವಂಥ ವಿಧಾನವೇ ಬೇರೆ. ಇನ್ನೂ ಒಂದು ಮುಖ್ಯವಾಗಿ ಹೇಳೋದಂದರೆ, ಭಾರತದಲ್ಲಿ ಮುಂಚೆ ಇದ್ದದ್ದು ಬರೀ 2 ಆಹಾರ ಪದ್ಧತಿ. ಬೆಳಗಿನ ಆಹಾರ, ಸಂಜೆ ಆಹಾರ. ನಾವು 2 ಮೀಲ್ಸ್ ಇದ್ದದ್ದು. ಬಡತನದಿಂದಾಗಿಯಾ? ಅಲ್ಲ, ಅದೊಂದು ದೊಡ್ಡ ತಪ್ಪು ಕಾನ್ಸೆಪ್ಟ್ ಇದೆ. ತಪ್ಪು ಕಲ್ಪನೆ ನಮ್ಮಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ. ನಮ್ಮಲ್ಲಿ ಬರಗಾಲ ಬಂದಿತ್ತು, ಹಾಗಾಗಿ ಭಾರತದಲ್ಲಿ ಬರಗಾಲ ಇದ್ದ ಕಾರಣ ಎಷ್ಟೋ ವರ್ಷ, 20 ವರ್ಷ ಬರಗಾಲ ಬಂದಿತ್ತು. ಆ ಕಾರಣಕ್ಕೆ ಅವರಿಗೆ ಶುಗರನ್ನು, ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದುಬಿಡ್ತು ಅಂತ. ನನ್ನ ಪ್ರಶ್ನೆ ಇಷ್ಟೇ, 20 ವರ್ಷದ ಬರಗಾಲದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ ಅಂದರೆ ಲಕ್ಷಾಂತರ ವರ್ಷದ ಇತಿಹಾಸ ಇದ್ದಾಗ ಅದು ಹೆಚ್ಚು ಸಸ್ಟೈನ್ ಆಗಬೇಕಲ್ವಾ 20 ವರ್ಷದ ಬರಗಾಲಕ್ಕಿಂತ. 20 ವರ್ಷದಲ್ಲಿ ಅಷ್ಟೊಂದು ಜೆನೆಟಿಕ್ಸ್ ಚೇಂಜ್ ಆಗಿಬಿಡುತ್ತೆ ನಿಮ್ಮದು, ನೀವು ಹೆಚ್ಚು ಪ್ರೋನ್ ಆಗಿಬಿಡ್ತೀರಿ ಡಯಾಬಿಟೀಸಿಗೆ. ಸೊ ಇಂಥ ತುಂಬ ತಪ್ಪಕಲ್ಪನೆಗಳಿದೆ. 2 ಹೊತ್ತಿನ ಊಟ ನಮ್ಮ ಪರಂಪರೆಯಲ್ಲಿ ಇದ್ದಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಹಲವಾರು, ನಮ್ಮ ಕೆಲಸ ಕಾರ್ಯದ ದೃಷ್ಟಿಯಿಂದಲೂ ಕೂಡ 2 ಮೀಲ್ಸ್ ಅ ಡೇ ಇಸ್ ವೆರಿ ಕನ್ವೀನಿಯೆಂಟ್. ಆದರೆ ನಾವು ಅದನ್ನು 3 ಆಹಾರ ಅಂತ ಮಾಡ್ಕೊಂಡಿದ್ದೀವಿ. ಈಗ 5 ಆಗುತ್ತೆ ಕೆಲವು, ಅದು 5-10 ಎಷ್ಟು ಆಗಬಹುದು. ಮಧ್ಯದಲ್ಲಿ ಒಂದು ಸಣ್ಣ ಬಿಸ್ಕೆಟ್ ತಿಂದೆ, ಅದನ್ನು ಇನ್ಕ್ಲೂಡ್ ಮಾಡಿ ಇಷ್ಟು ಕಾಲು ಲೋಟ ಕಾಫಿ ಕುಡಿದೆ, ಅದನ್ನು ಎಲ್ಲ ಸೇರಿಸಿದ್ರೆ ಒಂದು 10-15 ಆಗಿಬಿಡುತ್ತೆ. ಈಗ ಮಧ್ಯೆ ಮತ್ತೆ ಆ ಕಡೆ ಈ ಕಡೆ ಓಡಾಡ್ತಾ ಏನೋ ತಿನ್ನೋವಂಥದ್ದು. ಸೊ ಅದನ್ನೆಲ್ಲ ಬಿಟ್ಟರೆ ನಾವು ಮೇಜರ್ ಆಗಿ ಮುಖ್ಯವಾಗಿ 3 ಆಹಾರ ಅಂತ ಮಾಡ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ. ಇದು ಬಿಟ್ಟರೆ ನಾವು ಹೇಳುವಂಥದ್ದು ಸಂಜೆ ತಿಂಡಿ ಒಂದು ಸೇರಿಸ್ಕೋತೀವಿ ಕೆಲವೊಂದು ಸಲ. ಸೊ ಇಲ್ಲಿ ಪ್ರಧಾನವಾದದ್ದು ಒಂದು ಯಾವುದು ಅಂದರೆ ಬೆಳಗಿನ ತಿಂಡಿ. ಯಾಕೆಂದರೆ ನಾವು ರಾತ್ರಿ ಊಟ ಮಾಡಿ ಮಲಗಿರ್ತೀವಿ, ಬೆಳಿಗ್ಗೆ ಎದ್ದು ದಿನದ ಆರಂಭದಲ್ಲಿ ಸೇವಿಸುವಂಥ ಆಹಾರ ಬ್ರೇಕ್ಫಾಸ್ಟ್. ನೀವಾಗಲೇ ಹೇಳಿದ್ರಿ, ನಾವು ರಾತ್ರಿಯಿಂದ ಏನು ತಿಂದಿರಲ್ಲ, ಉಪವಾಸದ ಕೊನೆಗೊಳಿಸುವಂಥದ್ದು ಅಂತ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ಬಿಸ್ಕೆಟ್ಸ್ ಇದೆಲ್ಲ ಈಗ ರೂಢಿಗೆ ಬಂದುಬಿಟ್ಟಿದೆ ತುಂಬ. ಬೆಡ್ ಕಾಫಿ, ಬೆಡ್ ಟೀ, ಹಾಸಿಗೆಯಲ್ಲೇ ಕೂತ್ಕೊಂಡು ಕಾಫಿ ಟೀ ಕುಡಿಯುವಂಥದ್ದು ಇದೆ. ಅಲ್ಲಿಗೆ ಬರಬೇಕು. ಅದು ತಪ್ಪು ಅಭ್ಯಾಸಗಳು ಬಂದಿದೆ. ಅದನ್ನು ಬಿಟ್ಟು ನಾವೀಗ ಮಾತಾಡೋದಾದರೆ, ಬೆಳಕಿನ ಉಪಹಾರ ಹೇಗಿರಬೇಕು? ಉಪಹಾರ ಅಂತ ಹೇಳ್ತೀವಿ, ಪ್ರಧಾನ ಆಹಾರ ಅಲ್ಲ ಅಂತ. ಉಪಆಹಾರ, ಪ್ರಧಾನ ಆಹಾರ ಅಂದರೆ ಮಧ್ಯಾಹ್ನದ ಊಟ ಅನ್ನೋದು. ನಮ್ಗೆ ಈಗಲೂ ಕೂಡ ಮಧ್ಯಾಹ್ನದ್ದು ಮತ್ತು ರಾತ್ರಿದು ಪ್ರಧಾನ ಅಂದ್ಕೋತೀವಿ, ಬ್ರೇಕ್ಫಾಸ್ಟ್ ಕಡಿಮೆ ಅಂತ. ಆದರೆ ಬ್ರೇಕ್ಫಾಸ್ಟ್ ನಮ್ಮ ಒಂದು ಎಲ್ಲ ಬೇರೆ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ತೀರಾ ಕಡಿಮೆ ತಿನ್ನುವಂಥದ್ದು, ತಿನ್ನದೇ ಇರುವಂಥದ್ದು, ಇದೆಲ್ಲ ತಪ್ಪಾಗತ್ತೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇದು.
ಮೊದಲನೇದಾಗಿ ಬೆಳಗ್ಗೆಯ ಮುಖ್ಯ ಆಹಾರ ಬೆಳಿಗ್ಗೆ ಎದ್ದ ಮೇಲೆ ಸೇವಿಸುವಂಥದ್ದು ಬ್ರೇಕ್ಫಾಸ್ಟ್ ಆಗಿರಬೇಕಾಗಿರೋದ್ರಿಂದ ಅದು ಸಾಮಾನ್ಯ ಹೊಟ್ಟೆ ತುಂಬುವಷ್ಟು ಇದ್ರೆ ಒಳ್ಳೆಯದು. ಬರೀ ಅರ್ಧ ದೋಸೆ ತಿಂದೆ. ಈ ಹೊಟ್ಟೆ ತುಂಬೋದು ಅಂತ ಅನ್ನೋದು ಹೇಗೆ ಅಂದರೆ ನಮ್ಗೆ ಕೆಲವ್ರಿಗೆ ಗೊತ್ತಾಗಲ್ಲ. ಯಾರೋ ಒಬ್ರು ಹೇಳಿದ್ರು ಅಂದರೆ ಮುಕ್ಕಾಲು ಭಾಗ ಮಾತ್ರ ತಿನ್ನಬೇಕು, ಕೆಲವರು ಹೇಳ್ತಾರೆ ಒಂದು ತೇಗು ಬಂದ ಆಗ ನಿಲ್ಲಿಸ್ಬೇಕು ಅಂತ. ಹೇಗದು ಅಂದರೆ ಸಬ್ ಕ್ವೆಶ್ಚನ್ ಇದರಲ್ಲಿ ಒಂದೇನಂದ್ರೆ ನನಗೆ ಎಷ್ಟು ಬೇಕು ಅನ್ನೋದನ್ನ ಈಗ ನಮಗೆ ಏನಾಗಿದೆ ಅಂದರೆ ನಮ್ಮ ಪ್ರಕೃತಿಯಿಂದ ನಾವು ದೂರ ಹೋಗ್ತಾ ಹೋಗ್ತಾ ನಮ್ಮ ಬಗ್ಗೆಯೇ ನಮಗೆ ಅರಿವಿಲ್ಲ. ಆ ಕಾರಣದಿಂದ ನನಗೆ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗಲ್ಲ. ಹಲವು ಜನಕ್ಕೆ ಹಸಿವು ಹೇಗಿರುತ್ತೆ ಅಂತನೂ ಗೊತ್ತಿಲ್ಲ. ಇಡೀ ದಿನ ತಿಂತಾ ಇದ್ರೆ ಹಸಿವಾಗೋದು ಎಷ್ಟೊತ್ತಿಗೆ, ಹಾಗಾಗಿ ಹಸಿವೆ ಗೊತ್ತಿರಲ್ಲ. ನೋಡ್ತಾನೆ ಇರುತ್ತೆ. ಹಸಿವಿನ ಬಗ್ಗೆ ಒಂದು ಸಣ್ಣ ಕತೆ ನೆನಪಾಯ್ತು ಹೇಳ. ಗೋಪಾಲಕೃಷ್ಣ ಕುಂಟಿನಿ ಅಂತ ಕತೆ ಬರುತ್ತೆ, ಗೊತ್ತು. ಅವರು ಮಾಜಿ ಪತ್ರಕರ್ತರು, ಕೃಷಿಕರು, ಅದ್ಭುತ ಕತೆಗಾರರು. ಅವರು ಕಥೆಗಳು ತುಂಬಾ ಅದ್ಭುತವಾಗಿರುತ್ತೆ. ಅದರಲ್ಲಿ ಒಂದು ಕತೆ ನನಗೆ ತುಂಬಾ ಇಷ್ಟ ಆಗಿದ್ದ ಕತೆಗಳಲ್ಲಿ ಒಂದು. ಅದರಲ್ಲಿ ಅದು ಒಂದು ಸೀರೀಸ್ ಕತೆ ಬರೆದಿದ್ರು ಅವರು. ಅದರಲ್ಲಿ ಏನಾಗುತ್ತೆ, ಒಬ್ಬ ರಾಜ ಬೇಟೆ ಆಡ್ತಾ ಕಾಡಿಗೆ ಹೋಗ್ತಾನೆ. ಕಥೆಗಳಲ್ಲಿ ಸಹಜವಾಗಿ ಆಗುವ ಹಾಗೆ ತನ್ನ ಪರಿವಾರದವರಿಂದ ಬೇರೆ ಆಗಿ ಒಂದು ಜಿಂಕೆಯನ್ನ ಪ್ರಾಣಿಯನ್ನ ಅಟ್ಟಿಸ್ಕೊಂಡು ರಾಜ ಹೋಗ್ತಾನೆ, ಎಲ್ಲೆಲ್ಲೋ ಹೋಗ್ತಾನೆ. ಕಾಡಿನಲ್ಲಿ ಹೋದಾಗ ಅವನ ಏನು ಕಿರೀಟನೋ ಕವಚನೇನೋ ಹಾಕ್ಕೊಂಡಿರ್ತಾನಲ್ಲ, ಅದೆಲ್ಲ ಕಿತ್ತು ಹೋಗುತ್ತೆ. ಸೊ ಅವನ ಬಟ್ಟೆ ಎಲ್ಲೋ ಹೋಗ್ತಾನೆ, ಬೀಳ್ತಾನೆ, ಅವನು ಪ್ರಜ್ಞೆ ತಪ್ಪತ್ತೆ. ಅವನು ರಾಜ ಅಂತ ಗೊತ್ತಾಗೋದಿಲ್ಲ, ಯಾಕಂದರೆ ಅವನ ಬಟ್ಟೆ ಎಲ್ಲ ಅಷ್ಟು ಹರಿದು ಹೋಗಿ ಏನೇನೋ ಆಗಿರುತ್ತೆ. ಆಗ ಅಲ್ಲೊಬ್ಳು ಸುಂದರಿ ಬರ್ತಾಳೆ. ಆ ಸುಂದರಿ ಬಂದು ಅವನಿಗೇನು ವಿವರಗಳು ನೆನಪಿಲ್ಲ, ಒಟ್ಟು ಅವನು ಎಚ್ಚರಿಸ್ತಾಳೆ, ಏನೋ ಮಾಡ್ತಾಳೆ. ಆಗ ರಾಜ ಹೇಳ್ತಾನೆ, ನನಗೇನೋ ವಿಚಿತ್ರವಾದ ರೋಗ ಬಂದ್ಬಿಟ್ಟಿದೆ, ನನಗೇನೇನೋ ಆಗೋಯ್ತು, ನನಗೇನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾನೆ ಅವನು. ರಾಜ ಅನ್ನೋದಕ್ಕೆ ಯಾವುದೇ ಕುರುಹು ಇರೋದಿಲ್ಲ. ಆಗ ಸುಂದರಿ ಕೇಳ್ತಾಳಂತೆ, ನೀನು ರಾಜಾನ ಮಹಾರಾಜನ ಅಂತ ಕೇಳ್ತಾಳೆ ಅಂತ. ಆಗ ರಾಜ ಕೇಳಿದ್ನಂತೆ, ಅಲ್ಲ ನಿನ್ಗೆ ಹೆಂಗೆ ಗೊತ್ತಾಯ್ತು ನಾನು ರಾಜ ಅಂತ. ಆಗ ಸುಂದರಿ ಹೇಳಿದ್ಲಂತೆ, ನೀನು ಇಷ್ಟೊತ್ತು ನಿನ್ನ ರೋಗ ಲಕ್ಷಣಗಳೆಲ್ಲ ಹೇಳಿದ್ಯಲ್ಲ, ಇದು ಹಸಿವಿನ ಲಕ್ಷಣಗಳು. ಆ್ಯಕ್ಚುಲಿ ನೀನು ಅರಮನೆಯಲ್ಲಿ ರಾಜ್ಕುಮಾರ ಆಮೇಲೆ ರಾಜ ಹಾಗೆ ಬೆಳೆದಿದ್ರಿಂದ ನಿನಗೆ ಆ ಹಸಿವು ಗೊತ್ತಾಗೋ ಮುಂಚೆನೇ ಊಟ ಸಿಗ್ತಾ ಇತ್ತು. ಹಾಗಾಗಿ ನಿನಗೆ ಹಸಿವು ಗೊತ್ತಿಲ್ಲ, ನೀನು ಅದನ್ನ ರೋಗ ಅಂತ ಅನ್ಕೊಂಡ್ಬಿಟ್ಟಿದೀಯಾ ಅಂತ. ಈ ಕತೆ ಇವತ್ತು ಮುಂದೆ ಹೋಗುತ್ತೆ ಬೇರೆ. ಸೊ ಈ ಭಾಗ ನನಗೆ ನಾನು ಆ ಭಾಗ ತಗೊಂಡೆ ಅಲ್ಲಿಂದ, ಕುಂಟಿನಿಯವರ ಕಥೆಯಿಂದ. ಅಂದ್ರೆ ತುಂಬಾ ವಿಶೇಷವಾಗಿದೆ ಆ ಯೋಚನೆ, ತುಂಬಾ ಅಲ್ವಾ? ಅಂದ್ರೆ ನಾವು ಅದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಯಾಕಂದ್ರೆ ಅದೇ ಕೆಲವರು ಆ ಹಸಿವಿಗೆ ಅವಕಾಶ ಕೊಡದೆ ತಿಂತಾ ಇರ್ತಾರೆ. ಸೊ ಅದು ತುಂಬಾ ಡೇಂಜರಸ್ ಕೂಡ. ನಾನು ನೋಡಿದ್ದೀನಿ ಅಂಥವ್ರನ್ನ. ಹಸಿವಾದಾಗ ಹೇಗೆ ಫೀಲ್ ಆಗುತ್ತೆ ಡಾಕ್ಟ್ರೆ ನನಗೆ ಅಂತ ಪ್ರಶ್ನೆ ಕೇಳಿದವರಿದ್ದಾರೆ. ಈಗ ಹಸಿವು ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುತ್ತೆ, ಸಹಜವಾಗಿ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆದರೆ ಅದು ಗೊತ್ತಿಲ್ಲದೆ ಇರುವವರು ಇರ್ತಾರೆ. ಇಡೀ ದಿನ ತಿಂತಾ ಇದ್ರೆ ಎಷ್ಟೊತ್ತಿಗೆ ಹಸಿವಾಗುತ್ತೆ ಅಲ್ವಾ? ಸೊ ಹಾಗೆ ಬೆಳಿಗ್ಗೆ ಎದ್ದ ಮೇಲೆ ದಿನಚರಿಯಲ್ಲಿ ಒಂದು ಇದು ಒಂದೊಂದೇ ಭಾಗಗಳಿರುತ್ತೆ. ಫಸ್ಟ್ ನಾವು ಆಗಬೇಕಾಗಿರೋದು ಮಲ ವಿಸರ್ಜನೆ ಅಥವಾ ದೇಹದಿಂದ ವೇಸ್ಟ್ ಹೊರಗಡೆ ಹೋಗಬೇಕು. ಆಮೇಲೆ ಹಲ್ಲುಜ್ಜೋದು, ಸ್ನಾನ, ಪ್ರಾರ್ಥನೆ, ಪೂಜೆ, ನಮ್ಮದೇನು ನಿತ್ಯ ಅನುಷ್ಠಾನಗಳಿದೆಯೋ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್, ಆಮೇಲೆ ದಿನದ ಮೊದಲ ಆಹಾರ. ಇದು ಆರೋಗ್ಯವಂತ ವ್ಯಕ್ತಿ ಮಾಡಬೇಕಾಗಿರುವಂಥ ವಿಧಾನ, ಪಾಲನೆ ಮಾಡಬೇಕಾಗಿರುವಂಥದ್ದು. ಆಗ ಇಡೀ ರಾತ್ರಿ ನೀವು 7 ಗಂಟೆ 8 ಗಂಟೆಗೆ ಆರೋಗ್ಯಕರವಾದ ಪದ್ಧತಿ ಅನುಸರಣೆ ಮಾಡ್ತಾ ಇದ್ರೆ ಅಷ್ಟೊತ್ತಿಗೆ ಊಟ ಮಾಡಿರ್ತೀರಿ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಬೆಳಿಗ್ಗೆ 7-8 ಗಂಟೆ ಆಗಿರುತ್ತೆ. 12 ತಾಸು ಬಿಟ್ಟಿರ್ತೀರ. ಚೆನ್ನಾಗಿ ಹಸಿವಾಗ್ತಿರುತ್ತೆ. ನಿಮಗೆ ಅರ್ಧ ದೋಸೆ ಸಾಕಾಗಲ್ಲ. ಆವಾಗ ಒಂದು ಬೌಲು ಕಾರ್ನ್ಫ್ಲೇಕ್ಸ್ ಸಾಕಾಗೋದಿಲ್ಲ ಅಲ್ವಾ? ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ವ್ಯತ್ಯಾಸ ಇದ್ರೂ ಕೂಡ ಕನಿಷ್ಠ 1 2 3 4 ಇಡ್ಲಿ ಅಂತೂ ಬೇಕಾಗತ್ತೆ. ಅಂದರೆ ಆ ಪ್ರಮಾಣದ ಆಹಾರ ಬೇಕು ನಮಗೆ ಅಲ್ವಾ? ನಾವೇನು ಮಾಡ್ತಾ ಇದ್ದೀವಿ? ಅದು ತಿಂತಾ ಇಲ್ಲ. ಹಲವಾರು ಕಾರಣಗಳಿಂದ ನಾವು ಬ್ರೇಕ್ಫಾಸ್ಟ್ ಅಂದರೆ ಜಸ್ಟ್ ಸೀರಿಯಲ್ಸ್, ಹೀಗೆ ಕಾರ್ನ್ಫ್ಲೇಕ್ಸ್ ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು, ಒಂದು ಬೌಲಿಗೆ ಹಾಕ್ಕೋತೀವಿ, ಹಾಲು ಸುರ್ಕೋತೀವಿ, ತಿಂತೀವಿ. ದಿಸ್ ಇಸ್ ಬ್ರೇಕ್ಫಾಸ್ಟ್. ಯಾಕೆ? ಅಮೆರಿಕನ್ಸ್ ಆರ್ ಈಟಿಂಗ್ ದ್ಯಾಟ್. ಅಡ್ವರ್ಟೈಸ್ಮೆಂಟ್ ಅದೇ ಕಾಣುತ್ತೆ ನಮಗೆ. ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಅದು ಒಂದು ಸಂಪೂರ್ಣ ಆಹಾರ ಅನ್ನೋ ಥರ ಬಿಂಬಿಸ್ತಾರೆ. ಹೌದು. ನಾವು ಈ ಬೇರೆ ಬೇರೆ ಇನ್ಫ್ಲುಯೆನ್ಸ್ಗಳಿಗೆ ಒಳಗಾಗಿ ಇದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ. ದಿನ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ತುಂಬ ಇಂಥದ್ದು ಇದೆ, ನೀವು ಬ್ರೇಕ್ಫಾಸ್ಟ್ ಮಾಡಬೇಡಿ, ಇದನ್ನು ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ತುಂಬ ಇದೆ.
ಇದರಲ್ಲಿ ಬ್ರೇಕ್ಫಾಸ್ಟಿಗೆ ಬೇಕಾಗಿರೋದೆಲ್ಲ ಸಿಗುತ್ತೆ, ನೀವು ಇದನ್ನು ತಗೊಂಬಿಡಿ ಅಂತ. ಯಾಕೆ ಬ್ರೇಕ್ಫಾಸ್ಟೇ ತಗೋಬೋದಲ್ಲ ಅಲ್ವಾ? ಅದರ ಬದಲಿಗೆ ಇದು ಯಾಕೆ ಬೇಕು? ಒಂದು ಜನಕ್ಕೆ ಸುಲಭ ಆಗ್ಬಿಡುತ್ತೆ, ಅದನ್ನು ನೀರಿಗೆ ಹಾಕೋತಿರೋ ಹಾಲಿಗೆ ಹಾಕೋತಿರೋ ಇನ್ನೇನೋ ಮಾಡ್ತಿರೋ, ಒಟ್ಟು ಅಡುಗೆ ಮಾಡೋ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ತಗೋಬೋದು, ಗೊತ್ತಿಲ್ಲ. ಬಟ್ ಆರೋಗ್ಯದ ದೃಷ್ಟಿಯಿಂದ ಆ ಯಾವುದೇ ರೀತಿಯ ಉತ್ಪನ್ನಗಳು ಒಳ್ಳೆಯದಲ್ಲ. ಬ್ರೇಕ್ಫಾಸ್ಟನ್ನೇ ಮಾಡಿ, ಮನೆಯಲ್ಲೇ ಮಾಡಿ. ನೀವು ದಕ್ಷಿಣ ಭಾರತದವರ ಇಡ್ಲಿ, ದೋಸೆ, ಉಪ್ಪಿಟ್ಟು ಏನೇನಿದೆ ನಮ್ಮ ಹತ್ರ, ವೆರೈಟಿಗಳಿದೆ. ದೋಸೆಯಲ್ಲಿ ನಾವು ದಕ್ಷಿಣ ಕನ್ನಡದವರು ದೋಸೆಯಲ್ಲಿ ಒಂದು 108 ವೆರೈಟಿ ಮಾಡ್ತೀವಿ. ಅಥವಾ ಯಾವುದೇ ಧಾನ್ಯಗಳು, ರಾಗಿ, ಗೋಧಿ, ಇದಿಷ್ಟನ್ನ ಬಳಸಿ ರುಚಿಕರವಾಗೂ ಪೂರಿ ಮಾಡಬಹುದು, ಚಪಾತಿ ಮಾಡ್ಬೋದು, ಪರೋಟ ಮಾಡ್ಬೋದು. ಇಂಥ ಹಲವಾರು ಅಂಶಗಳನ್ನ ಬೇರೆ ಬೇರೆ ಬ್ರೇಕ್ಫಾಸ್ಟ್ಗಳನ್ನು ನಾವು ಮಾಡ್ಬೋದು. ಇದನ್ನು ತಿನ್ನಿ. ಅದು ಬಿಟ್ಟು ಕಾರ್ನ್ಫ್ಲೇಕ್ಸ್ ತಿಂತೀನಿ, ಮತ್ತೊಂದು ತಿಂತೀನಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಡಯಟಿಂಗು ಇನ್ನೊಂದು ವಿಷಯ ಅಂದರೆ ಹಣ್ಣಿನ ಬಗ್ಗೆ ಮಾತಾಡಿದ್ದಾರೆ. ಯಾವತ್ತೂ ಒಂದೊಂದು ದಿನ ಬ್ರೇಕ್ಫಾಸ್ಟಿನ ಬದಲು ಹೊಟ್ಟೆ ತುಂಬ ಹಣ್ಣು ತಿಂತೀನಿ, ಏನೂ ಸಮಸ್ಯೆ ಇಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ನಿತ್ಯವೂ ಅದೇ ಮಾಡಬೇಡಿ. ಯಾವತ್ತೋ ಒಂದು ದಿನ ನಿಂಗೆ ತುಂಬ ಹಸಿವು, ಇಡ್ಲಿ ತಿನ್ನೋಷ್ಟೆಲ್ಲ ಅನ್ನಿಸ್ತಾ ಇಲ್ಲ, ಬಟ್ ಹಸಿವಿದೆ, ಒಂದು ಲೋಟ ಹಾಲು ಕುಡಿದೆ, ಸ್ಕಿಪ್ ಮಾಡಿದೆ ಬ್ರೇಕ್ಫಾಸ್ಟನ್ನು, ಆಮೇಲೆ ಹಸಿವಾದಾಗ ಸರಿಯಾಗಿ ತಿಂದೆ. ಯಾವತ್ತೋ ಒಂದು ದಿನಕ್ಕೆ ಓಕೆ ಇದು, ಅನ್ಲೆಸ್ ಯುವರ್ ಡಾಕ್ಟರ್ ಟೆಲ್ಸ್ ಯು, ಯಾರೋ ತಜ್ಞರು ಹೇಳ್ತಾರೆ ಅನ್ನೋದು ಬಿಟ್ಟರೆ. ಈಗ ಕೆಲವೊಂದು ಸಲ ನಾನು ಅದು ಹಾಗೆ ಮಾಡ್ತೀನಿ. ಹಸಿವು ತುಂಬ ಇಲ್ಲ ಅಂತ ಆದಾಗ, ಅಂದರೆ ನನಗೆ ತುಂಬ ಊಟ ಬೇಕು ಅಂತ ಅನ್ನಿಸ್ತಾ ಇಲ್ಲ, ಐ ಜಸ್ಟ್ ಹ್ಯಾವ್ ಎ ಗ್ಲಾಸ್ ಆಫ್ ಮಿಲ್ಕ್, ಆಮೇಲೆ ಹಸಿವಾಗುತ್ತೆ ಚೆನ್ನಾಗಿ. ಹಲವಾರು ಕಾರಣಗಳಿಂದ ನಮಗೆ ಜೀರ್ಣಶಕ್ತಿ ಕಡಿಮೆ ಇರ್ಬೋದು ಆ ಹೊತ್ತಿಗೆ. ಒಂದು ನಿದ್ದೆ ಸರಿಯಾಗಲ್ಲ, ಇನ್ನೊಂದು ವಾತಾವರಣದ ಪರಿಣಾಮ ಇರುತ್ತೆ, ಇನ್ನೊಂದು ನನ್ನ ಮೂಡ್ ಸರಿ ಇಲ್ಲ. ಆಗ ಎಲ್ಲ ಎದ್ದು ಎಷ್ಟು ಹೊತ್ತಿನ ನಂತರ ಅಥವಾ ಎಷ್ಟು ಹೊತ್ತಿನ ಹೌದು, ಇದೊಂದು ಮುಖ್ಯ ವಿಷಯ ನೀವು ತೆಗೆದಿದ್ದು. ಸಾಮಾನ್ಯ ಬೆಳಿಗ್ಗೆ ಹಸಿವಾಗಲ್ಲ ನನಗೆ ಅಂತ ಹೇಳ್ಬಿಡ್ತಾರೆ. ಯಾಕೆ ಹಸಿವಾಗ್ತಿಲ್ಲ ಅಂದರೆ, ನೀವು 8 ಗಂಟೆಗೆ ಹೇಳ್ತೀರಾ, 8:15 ತಿಂಡಿ ತಿನ್ನಕ್ಕೆ ಹಸಿವಾಗಲ್ಲ ನಿಮಗೆ. ಎದ್ದು 1-2 ತಾಸು ಆಗಬೇಕು. 4 ಗಂಟೆಗೆ 5 ಗಂಟೆಗೆ ಎದ್ದ ವ್ಯಕ್ತಿಗೆ 7 ಗಂಟೆಗೆ ಚೆನ್ನಾಗಿ ಹಸಿವಾಗಿರುತ್ತೆ. ಅವನು ಚೆನ್ನಾಗಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಬೇಕು. ಅದು ಮಾಡೋ ಬದಲು ನಾನು ಇಷ್ಟೇ ತಿಂತೀನಿ ಅಥವಾ ಸ್ಕಿಪ್ ಮಾಡ್ತೀನಿ, ಅಲ್ಲಿಂದ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಒಂದು ನಿದ್ದೆಯನ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ನಾನು 8 ಗಂಟೆಗೆ ಹೇಳ್ತೀನಿ ಅಂತ ಆದರೆ ಬ್ರೇಕ್ಫಾಸ್ಟ್ ಟೈಮನ್ನು ಮುಂದೆ ಹಾಕಿ. ಇಲ್ಲಾಂದರೆ ಆ ಸಂದರ್ಭದಲ್ಲಿ ನೀವು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ ಬ್ರಂಚ್ ಮಾಡ್ಬೋದು. ಸೊ ಅಂದರೆ ಇದು ಕಸ್ಟಮೈಸ್ಡ್ ಆಗಿ ಅವರವರ ವೃತ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಹಲವಾರು ಅಂಶದ ಮೇಲೆ. ಸೊ ಬ್ರೇಕ್ಫಾಸ್ಟ್ ತಕ್ಕ ಮಟ್ಟಿಗೆ ಹೆವಿಯಾಗಿರಲಿ, ಅಂದರೆ ತೀರಾ ಜಾಸ್ತಿ ಅಂತಲ್ಲ, ಬಟ್ ನಿಮ್ಮ ದಿನ ಆರಂಭ ಆಗೋದರಿಂದ ದಿನಕ್ಕೆ ಶಕ್ತಿ ಬೇಕು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದವರು ಅದಕ್ಕೆ ಅನುಗುಣವಾಗೇ ತಗೊಳ್ಳಿ. ಚೆನ್ನಾಗಿ ತಿನ್ನಿ ಅಂತ ಹೇಳಿದಾರೆ ಅಂದ್ಬಿಟ್ಟು ಜಾಸ್ತಿ ತಿನ್ನೋದಲ್ಲ, ಯಾಕಂದರೆ ನಿಮಗೆ ವ್ಯಾಯಾಮ ಇಲ್ಲ. ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಇನ್ನೊಂದು ಲಂಚ್, ಡಿನ್ನರ್ ಮಾಡ್ತೀನಿ ಅಂದರೆ ದಟ್ ಈಸ್ ದ ಬೆಸ್ಟ್ ವೇ. ಮಧ್ಯದಲ್ಲಿ ಏನೂ ಇಲ್ಲ, ಗುಡ್ ಹೆವಿ ಬ್ರೇಕ್ಫಾಸ್ಟ್. ಆವಾಗ ನೀವು ರಾತ್ರಿಗೆ ಸಂಜೆಗೆ ಇನ್ನೊಂದು ಲೈಟ್ ಆಗಿ ಮೀಲ್ ತಗೊಳ್ಳಿ. ಇದೆರಡೇ ಆಹಾರ ದಿನಕ್ಕೆ ಸಾಕಾಗತ್ತೆ. ಬಟ್ ಯಾವುದಕ್ಕೂ ನೀವು ರ್ಯಾಂಡಮ್ ಆಗಿ ಅಥವಾ ನಮ್ಮ ಈ ವಿಡಿಯೋನೇ ನೋಡ್ಕೊಂಡು ಫಾಲೋ ಮಾಡಕ್ ಹೋಗಬೇಡಿ. ಕನ್ಸಲ್ಟ್ ಮಾಡಿ, ನಿಮ್ಮ ಅಗತ್ಯಕ್ಕೆ ತಿಳ್ಕೊಂಡು ದಿನಕ್ಕೆ 4 ಸಲ ತಿಂತಾ ಇದ್ದವನು ಸಡನ್ ಆಗಿ ನಾಳೆಯಿಂದ 2 ಹೊತ್ತು ತಿಂತೀನಿ ಅಂದ್ರೆ ಆಗಲ್ಲ, ಇಂಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೆ ಹಲವಾರು ಇದಿರುತ್ತೆ, ಅಂಶಗಳನ್ನ ಗಣನೆಗೆ ತಗೊಂಡು. ಈಗ ಡಯಟ್ ಕೊಡಬೇಕಾದ್ರೂ ನಾವು ರ್ಯಾಂಡಮ್ ಆಗಿ ಕೊಡೋದಿಲ್ಲ. ನಿಮ್ಮ ಆರೋಗ್ಯ, ಸೀಸನ್ನು, ವ್ಯಕ್ತಿಯ ಕಂಡೀಷನ್ ಎಲ್ಲ ನೋಡ್ಕೊಂಡು ಕೊಡಬೇಕಾಗತ್ತೆ. ಸೊ ಬ್ರೇಕ್ಫಾಸ್ಟನ್ನ ಸ್ಕಿಪ್ ಮಾಡಬೇಡಿ. ಬ್ರೇಕ್ಫಾಸ್ಟ್ ಬದಲಿಗೆ ಇನ್ನೇನೋ ತಿನ್ನಬೇಡಿ. ಬ್ರೇಕ್ಫಾಸ್ಟನ್ನೇ ರುಚಿಯಾಗಿ ಮಾಡಿ ತಿನ್ನಿ. ನಮ್ಮ ಇಡೀ ಭಾರತೀಯ ಫುಡ್ ಸಿಸ್ಟಮಲ್ಲಿ ಎಷ್ಟು ವೆರೈಟೀಸ್ ಇದೆ, ಅದರಲ್ಲೇನೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬಹುದು. ಹೆಚ್ಚಾಗಿ ಪ್ರಾಸೆಸ್ ಫುಡನ್ನು ಅವಾಯ್ಡ್ ಮಾಡ್ತಾ ಹೊಟ್ಟೆಯನ್ನು ಚೆನ್ನಾಗಿ ತುಂಬಿಸ್ಕೊಳ್ಳಿ. ಆದರೆ ಎದ್ದ ತಕ್ಷಣ ಅಲ್ಲ, ಎದ್ದು ಒಂದು ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮಾಡಿದ ಮೇಲೆ. ಮತ್ತೆ ಇನ್ನೊಂದೇನಂದ್ರೆ, ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ಸ್ನಾನ ಮಾಡಿದಾಗ ಅದು ಏನು ಹೇಳ್ತೀವಿ, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ನಮಗೆ. ಆಮೇಲೆ ತಿಂದರೆ ಹೆಚ್ಚು ಚೆನ್ನಾಗಿ ಜೀರ್ಣ ಆಗುತ್ತೆ. ತಿಂಡಿ ತಿಂದು ಆಮೇಲೆ ಸ್ನಾನ ಮಾಡಬಾರ್ದು. ಇಮಿಡಿಯೇಟ್ಲಿ ಅಟ್ಲೀಸ್ಟ್ 2-3 ತಾಸು ಕೊಡಬೇಕು ಗ್ಯಾಪ್, ಆಮೇಲೆ ಕೊಡಲೇಬೇಕು. ಸೊ ಇದೊಂದು ಮುಖ್ಯ ಅಂಶ. ಯಾಕಂದ್ರೆ ಅದು ನಮ್ಮ ದೇಹದ ಅಗ್ನಿಯನ್ನು ತಣಿಸುತ್ತೆ. ಹೌದು, ಜೀರ್ಣ ಆಗೋದಕ್ಕೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ಹಾಗೆ, ಬೆಂಕಿಗೆ ನೀರು ಹಾಕಿದ ಹಾಗೆ. ಸೊ ಈ ಹಲವಾರು ಅಂಶಗಳು. ಸೊ ಬ್ರೇಕ್ಫಾಸ್ಟ್ ವಿಷಯ ಬಂದಾಗ ಒಂದಿಷ್ಟು ವಿಚಾರಗಳಿದೆ, ಹಾಗಾಗಿ ನಾವು ಒಂದು ಸ್ವಲ್ಪ ದೀರ್ಘವಾಗಿ ಈ ವಿಚಾರಗಳನ್ನ ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಡಾಕ್ಟರ್. ತಿಂಡಿ ಇನ್ನೂ ವಿಚಾರಗಳು ಒಂದಿಷ್ಟು ಉಳಿದಿರ್ಲೂಬಹುದು. ಸೊ ನಿಮ್ಮ ಮನಸ್ಸಿನಲ್ಲಿ ಇದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಕೂಡ ಬಂದಿರ್ಬೋದು. ಇದ್ದರೆ ನಮಗೆ ಕೇಳಿ, ಕಮೆಂಟ್ಸಲ್ಲೇ ಕೇಳಿ, ಅದನ್ನು ನಮಗೆ DM ಕೂಡ ಮಾಡ್ಬೋದು. ನಿಮಗೆ ಉತ್ತರವನ್ನು
ಕೊಡುವಂತಹ ಪ್ರಯತ್ನವನ್ನು ಡಾಕ್ಟರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ನಮಸ್ಕಾರ.